ನಾನು ನಿನ್ನ ಹತ್ರ ಬೇರೆ ಏನೋ ವಿಷಯ ಮಾತಾಡಕ್ ಬಂದಿದ್ದು. ಇದಲ್ವಾ? ಸರಿ, ಏನ್ ಹೇಳು. ಅದು ಬ್ಯಾಂಗ್ಳೂರ್ ಸ್ಪೇಸ್ ಸೆಂಟರ್ ಅಲ್ಲಿ ಕೆಲಸ ಸಿಕ್ಕಿದೆ. ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಬಂದಿದೆ. ನೆಕ್ಸ್ಟ್ ವೀಕೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ. ಪಟಾಕಿ ಇವತ್ ಸಂಜೆ ಮ್ಯಾಚ್ ಇದೆ ಕಣೋ, ತಪ್ಪಿಸ್ಬೇಡ. ಇಲ್ಲ ಕಣೋ, ಇವತ್ ಪಕ್ಕ ಬರ್ತೀನಿ. ಆ ರಾಜನ್ ಪಟಾಕಿ ಸೋಲಿಸ್ಲೇಬೇಕು. ಪಟಾಕಿ, ಪಟಾಕಿ, ಪಟಾಕಿ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಯಾಕೋ ಪಟಾಕಿ, ನಾನ್ ಅಷ್ಟ್ ಕರೆದ್ರು ಕೇಳಿಸ್ಲಿಲ್ವಾ ನಿಂಗೆ? ಪುಟ್ಟ, ನೀನ್ ಮನೆಗ್ ಹೋಗಿರು. ನಾನ್ ಪಟಾಕಿ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬಾಯ್ ಕಣ. ನನಗ್ ಗೊತ್ತು ಪಟಾಕಿ, ನೀನ್ ಅವತ್ತು ಮದ್ವೆ ಮನೆಯಲ್ಲಿ ಎಲ್ರ ಮುಂದೆ ಹೇಳಿದ್ದು ಸುಳ್ಳು, ಸತ್ಯ ಅಲ್ಲ ಅಂತ. ನನಗ್ ಗೊತ್ತು ನೀನ್ ಈ ತರ ಹೇಳ್ಬೇಕು ಅಂತ ನಿಮ್ ಪ್ರೇಮಕ್ಕನ ನಿನಗ್ ಹೇಳ್ಕೊಟ್ಟಿದ್ದು ಅಂತ. ತಪ್ಪಲ್ವಾ ಪುಟ್ಟ? ನೀನ್ ಹೇಳಿರೋ ಸುಳ್ಳಿಂದ ನಿಮ್ ಪ್ರೇಮಕ್ಕಂಗೆ ಹೆಲ್ಪ್ ಆಗಿರ್ಬೋದು ನಿಜ, ಆದ್ರೆ ನನಗ್ ಅನ್ಯಾಯ ಆಯ್ತಲ್ವಾ? ಒಂದ್ ವೇಳೆ ನಿನಗೂ ನನ್ ತರನೇ ಅಕ್ಕ ಇದ್ದಿದ್ರೆ ಅವಳಿಗೂ ಹೀಗೆ ಅನ್ಯಾಯ ಆಗಕ್ ಬಿಡ್ತಿದ್ಯಾ ನೀನು? ಇಲ್ಲ ತಾನೆ? ನನಗ್ ಗೊತ್ತು ನೀನ್ ಒಳ್ಳೆ ಹುಡುಗ ಅಂತ. ನೋಡು ಪಟಾಕಿ, ಈಗ್ಲೂ ಕಾಲ ಮಿಂಚಿಲ್ಲ. ಸತ್ಯ ಏನು ಅಂತ ಹೇಳ್ಬಿಡು. ನೋಡು, ನೀನ್ ಸತ್ಯ ಹೇಳಲಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ಕೋಬೇಡ. ನಾವ್ ಅದನ್ನ ಹೇಗಾದ್ರೂ ಮಾಡಿ ಹೊರಗ್ ತಂದೆ ತರ್ತೀವಿ. ಆಮೇಲೆ ನೋಡು, ಪಕ್ಕ ನಿನಗೆ ತೊಂದ್ರೆ ಆಗೋದು. ಆಮೇಲೆ ನಿಮ್ಮಮ್ಮ ನೀನ್ ಇಷ್ಟು ದೊಡ್ಡ ಸುಳ್ಳು ಹೇಳ್ದೆ ಅಂತ ನಿನ್ ಜೊತೆ ಮಾತಾಡದೆ ಬಿಟ್ಬಿಡ್ತಾರೆ. ಮತ್ತೆ ನಿಮ್ ಪ್ರೇಮಕ್ಕಂಗೂ ತೊಂದ್ರೆ ಆಗ್ಬಿಡತ್ತೆ. ಪೊಲೀಸ್ರು ಅವಳನ್ನ ಜೈಲಿಗೆ ಹಾಕ್ತಾರೆ. ಇಷ್ಟೆಲ್ಲ ಆಗ್ಬಾರ್ದು ಅಂದ್ರೆ ನೀನ್ ಇವಾಗ ಸತ್ಯ ಹೇಳ್ಬಿಡು. ಪ್ರಾಮಿಸ್, ನೀನ್ ಸತ್ಯ ಹೇಳಿದ್ರೆ ನಿನಗಾಗ್ಲಿ ನಿಮ್ ಪ್ರೇಮಕ್ಕಂಗಾಗ್ಲಿ ತೊಂದ್ರೆ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ರಾಮ್ ಡಾಕ್ಟ್ರು ಪ್ರೇಮನ್ ಲವ್ ಮಾಡಿಲ್ಲ, ಪ್ರೇಮನೇ ಡಾಕ್ಟರ್ನ ಲವ್ ಮಾಡಿದ್ದು ಅಂತ ಸತ್ಯ ಹೇಳ್ಬಿಡು. ಹೇಳ್ತೀಯ ಅಲ್ವಾ? ನನಗ್ ಗೊತ್ತು ಪುಟ, ನೀನ್ ಅವತ್ತು ಪ್ರೇಮಕ್ಕನ್ ಮಾತ್ ಮೀರ್ದೆ ಸುಳ್ಳು ಹೇಳ್ಬಿಟ್ಟೆ ಅಂತ. ಇವತ್ ನಿಜ ಹೇಳ್ತೀಯ ಅಲ್ವಾ? ಇಲ್ಲ, ನಂಗ್ ಲೇಟ್ ಆಗ್ತಿದೆ, ನಾನು ಹೋಗ್ಬೇಕು. ಪಟಾಕಿ, ನನ್ ಮಾತ್ ಕೇಳು ಪುಟ. ನೀನ್ ಇವಾಗ ಸತ್ಯ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಮತ್ತೆ ನಿಂಗೆ ಏನ್ ಬೇಕೋ ಎಲ್ಲ ನಾನ್ ಕೊಡಿಸ್ತೀನಿ. ನಂಗೇನು ಬೇಡ, ನಾನು ಹೋಗ್ಬೇಕು. ಪಟಾಕಿ, ಪ್ರೇಮ ಇನ್ನ ಸರಿಯಾಗಿ ಟ್ರೈನ್ ಮಾಡ ಇರ್ಲಿ. ಅವ್ನ್ ಹೀಗೆ ಎಷ್ಟು ದಿನ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತಾನೆ ಅಂತ ನಾನು ನೋಡ್ತೀನಿ. ಹೇಳು ಸ್ನೇಹ. ದಾರಿಲಿ ಹೋಗ್ತಾ ಇವತ್ತು ಪಟಾಕಿ ನನ್ ಕಣ್ಣಿಗೆ ಬಿದ್ದ. ನಾನು ಅವ್ನ ಜೊತೆ ಮಾತಾಡ್ದೆ. ಏನಂದ ಅವನು? ಅವ್ನ್ ಬಿಹೇವಿಯರ್ ನೋಡಿದ್ರೆ ಅವ್ನ್ ಪಕ್ಕ ಸುಳ್ಳು ಹೇಳಿದ್ದಾನೆ ಅಂತ ಅನ್ನಿಸ್ತಿದೆ. ಆದ್ರೆ ಅವನದನ್ನ ಬಾಯ್ ಬಿಡಕ್ಕೆ ರೆಡಿ ಇಲ್ಲ. ಪ್ರೇಮ ತುಂಬಾ ಕ್ಲೋಸ್ ಅವನು. ಆ ಪ್ರೇಮ ಇವನ್ನ ಬಳಸ್ಕೊಂಡು ನನ್ ಜೀವನನೇ ಹಾಳು ಮಾಡಿದ್ಲು. ನಾನ್ ಇವನ್ನ ಬಳಸ್ಕೊಂಡು ಅವಳ ಬಣ್ಣ ಎಲ್ಲ ಬಯಲ್ ಮಾಡ್ತೀನಿ ರಾಮ್. ನಾನ್ ಇದನ್ ಸುಮ್ನೆ ಬಿಡಲ್ಲ. ರಾಣಿ, ಬೇಗ ಕಷಾಯ ಕೊಡೆ, ರಾಮ್ ಬಂದ್ಬಿಡ್ತಾನೆ. ಇರಕ್ಕ ಆಗೋಯ್ತು. ಹಾ, ಬೇಗ ಬೇಗ ಕಷಾಯ ಕುಡ್ದು ರಾಮ್ಗೆ ಏನಾದ್ರು ಕೆಮ್ಮು ಹೋಗ್ಲಿಲ್ಲ ಅಂದ್ರೆ ನೀನು ಕೆಮ್ಮು ಬರ್ಸ್ಬಿಡ್ತೀನಿ. ಸರಿ. ರಾಮ್ನ ರಾಮ್ 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 ತಗೋ, ಶುಂಠಿ ಕಷಾಯ ಕೊಡಿ. ನಾನ್ ಕೇಳಿದ್ನ ನಿನಗೆ.
ನೀನ್ ಕೆಮ್ತಾ ಇದ್ದೆ ಅಲ್ವಾ, ಅದಕ್ಕೆ ಶುಂಠಿ ಕಷಾಯ ಕುಡಿ, ಸರಿ ಹೋಗುತ್ತೆ. ಡಾಕ್ಟರ್ ನಾನು, ನನಗೇನಾದ್ರೂ ಹೇಗ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ ಮೇಲಿನ ಕೋಪನ ಕಷಾಯದ ಮೇಲೆ ಯಾಕೋ ತೋರಿಸ್ತೀಯಾ? ನೀನ್ ಮಾಡ್ತಿರೋದು ನಿಂಗೆ ಅತಿ ಅನ್ಸ್ತಿಲ್ವಾ? ನೀನ್ ಈಗೆಲ್ಲ ಕಷಾಯ ಮಾಡ್ಕೊಟ್ಟು ನನ್ನ ಕೇರ್ ಮಾಡಿದ್ರೆ ನನ್ನ ಮನ್ಸು ಕರಗುತ್ತೆ ಅನ್ಕೊಂಡಿದೀಯಾ? ನಿಜವಾಗ್ಲೂ ನಿಂಗೆ ನನ್ನ ಮೇಲೆ ಕೇರ್ ಇದ್ದಿದ್ರೆ ಅವತ್ತಷ್ಟೆಲ್ಲ ಡ್ರಾಮಾ ಮಾಡಿ ಎಲ್ರ ಮುಂದೆ ನನ್ನ ಮಾನ ಮರ್ಯಾದೆ ಯಾಕೆ ಕಳೀತಿದ್ದೆ? ನನ್ ದೊಡ್ಡಮ್ಮನ ಮುಂದೆನೆ ನನ್ನ ಕೆಟ್ಟವನಾಗಿ ಯಾಕೆ ಮಾಡ್ತಿದ್ದೆ? ಸಿ, ನೀನೇನೇ ಮಾಡಿದ್ರು ನಿನ್ ಕಡೆ ವಾಲೋ ಚಾನ್ಸೇ ಇಲ್ಲ. ಅದನ್ನ ಟ್ರೈ ಕೂಡ ಮಾಡಬೇಡ ನೀನು. ನಿನ್ ನಿಜವಾದ ಬಣ್ಣ ಏನು ಅಂತ ಬಯಲ್ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ ಕಣೆ. ಒಂದು ವಿಷಯನ ಅರ್ಥ ಮಾಡ್ಕೊ, ಪ್ರೀತಿನ ಫೋರ್ಸ್ ಮಾಡಿ ಪಡ್ಕೊಳ್ಳೋದಕ್ಕಾಗಲ್ಲ. ಗೋಡಿ ಅಮ್ಮವ್ರೆ, ಸ್ವಲ್ಪ ಮಾತಾಡೋದಿತ್ತು ನಿನ್ ಜೊತೆ, ಅದಕ್ಕೆ ಬಂದ್ವಿ. ಒಂದ್ ಮಾತು ಹೇಳಿದಿದ್ರೆ ನಾನೇ ನಿಮ್ಮ ಮನೆ ಹತ್ರ ಬರ್ತಾ ಇದ್ದೆ. ಸರಿ, ಬನ್ನಿ ಒಳಗೆ ಕುತ್ಕೊಂಡು ಮಾತಾಡೋಣ. ಪರವಾಗಿಲ್ಲ. ಹೌದು, ನಿನ್ ಮಗ ಪಟಾಕಿ ಎಲ್ಲೂ? ಅವನು ಫ್ರೆಂಡ್ಸ್ ಜೊತೆ ಆಟ ಆಡಕ್ಕೆ ಅಂತ ಹೋಗಿದ್ದಾನೆ. ನಾನು ನಿನಗೊಂದು ಪ್ರಶ್ನೆ ಕೇಳ್ತೇನೆ, ಸರಿಯಾಗಿ ಉತ್ತರ ಕೊಡ್ಬೇಕು, ಆಯ್ತಾ? ನಿನಗ್ ರೋಗ ಬಂದು ಆಗ್ಲೋ ಈಗ್ಲೋ ಅನ್ನೋವಾಗ ನಿನ್ ಜೀವ ಉಳಿಸಿದ್ಯಾರು? ಅಯ್ಯೋ, ಇನ್ಯಾರಮ್ಮವ್ರೆ, ನಿಮ್ ಮಗ ರಾಮ್ ಡಾಕ್ಟ್ರು. ಅವ್ರು ನನ್ನ ಪಾಲಿನ ದೇವ್ರು. ದೇವರು ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗೋಯ್ತಾ? ನೂರಾರು ಜನರಿಗೆ ಸಹಾಯ ಮಾಡಿರೋ ನಮ್ಮ ರಾಮ್ ಮೇಲೆ ಇವತ್ತು ಅಪವಾದ ಬಂದಿದೆ. ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದೇನೆ ಅಂತ ಎಲ್ಲರೂ ಆಡ್ಕೋತಿದ್ದಾರೆ. ಅದಕ್ಕೆ ಕಾರಣ ಪ್ರೇಮ ಮಾತ್ರ ಅಲ್ಲ, ನಿನ್ನ ಮಗನೂ ಕೂಡ. ಪ್ರೇಮ ಹೇಳಿದ್ದು ನಿಜ ಅಂತ ಅವತ್ತು ಪಟಾಕಿ ಎಲ್ರು ಮುಂದೆ ಹೇಳ್ದೆ ಹೋಗಿದ್ದಿದ್ರೆ ಇವತ್ತು ನನ್ನ ಮಗ ತಲೆ ಎತ್ಕೊಂಡು ಓಡಾಡ್ತಿದ್ದ. ಆದ್ರೆ ಆ ಪ್ರೇಮ ಪಟಾಕಿ ತಲೆ ತಿದ್ದುಬಿಟ್ಟಿದ್ಲು. ಏನು ಅರಿದೇ ಇರೋ ಹುಡುಗ ಅವನು, ಸುಳ್ಳು ಹೇಳ್ಬಿಟ್ಟ. ನೋಡು, ನಾನಿಲ್ಲ ಅವನನ್ನ ಬೈಯೋದಕ್ ಬಂದಿಲ್ಲ, ನಿನ್ನ ಪ್ರಾಣ ಕಾಪಾಡ್ದೊಂದ್ ಮಾನ ಉಳಿಸು ಅಂತ ಕೇಳ್ಕೊಳ್ಳೋದಕ್ ಬಂದಿದ್ದೀನಿ. ನನ್ ಮಗ ಯಾರಿಗೂ ಅನ್ಯಾಯ ಮಾಡ್ದವನಲ್ಲ, ಆದ್ರೆ ಇವತ್ತು ಅವನಿಗೆ ಅನ್ಯಾಯ ಆಗ್ತಿದೆ. ಈಗ ಅವನಿಗೆ ನ್ಯಾಯ ಕೊಡ್ಸೋದು ನಿನ್ ಕೈಲಿದೆ. ನಿಜವಾಗ್ಲೂ ನೀನು ಅವನ ಋಣ ತೀರಿಸ್ಬೇಕು ಅಂತಿದ್ರೆ ನಿನ್ ಮಗನ್ ಬಾಯಿಲಿ ಸತ್ಯ ಹೊರಗ್ ಬರೋ ಹಾಗೆ ಮಾಡು. ಅವನ್ ಮಾನ ಉಳಿಸು. ಅಯ್ಯೋ ಅಮ್ಮವ್ರೆ, ಹಾಗೆಲ್ಲ ಮಾತಾಡ್ಬೇಡಿ. ದೊಡ್ಡ ಮನೆ ಜನ ನೀವು. ಇವತ್ ನಾನು ಉಸಿರಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಿಮ್ ಮಗ ರಾಮ್. ದಯವಿಟ್ಟು ನನಗ್ ಸಹಾಯ ಮಾಡು. ನಿನ್ ಮಗನ್ ಬಾಯಿಂದ ಸತ್ಯ ಹೊರಗ್ ಬರೋವಾಗ ಮಾಡಿದ್ರೆ ನಿನಗೇನ್ ಸಹಾಯ ಬೇಕು ಎಲ್ಲ ಮಾಡ್ತೇನೆ. ಬೇಕಾದ್ರೆ ನಿನ್ಗೊಂದು ಹೊಸ ಮನೆ ಕಟ್ಟಿಸ್ಕೊಡ್ತೇನೆ. ನಿಮ್ ಮಗನ್ ಋಣ ಇದೆ ಅಮ್ಮವ್ರೆ ನನ್ ಮೇಲೆ. ನೀವೇನು ಚಿಂತೆ ಮಾಡ್ಬೇಡಿ. ಪಟಾಕಿ ಬಾಯಿಂದ ಸತ್ಯ ಹೊರಗ್ ಬರೋವಾಗ ಮಾಡೋ ಜವಾಬ್ದಾರಿ ನಂದು. ಅಷ್ಟು ಮಾಡು. ಸರಿ, ನಾವೇನ್ ಬರ್ತೀವಿ.
ಕ್ವಾಣೆಗೆ ಹೋದ್ರೆ ಆ ಕಾಡು ರಾಕ್ಷಸಿ ಕಾಟ, ಇಲ್ಲಿ ಬಂದ್ರೆ ಸೊಳ್ಳೆ ಕಾಟ. ಒಟ್ನಲ್ಲಿ ನನ್ನ ಜೀವನ ಕಾಟಪ್ಪನ ಜಾತ್ರೆ ಆಗೋಗದೆ. ಮದುವೆಗೆ ಮುಂಚೆ ಹೆಂಗಿದ್ದೆ, ಹುಲಿ ಹುಲಿ ತರ ಇದ್ದೆ. ಈಗ ಇಲ್ಲಿಗಿಂತ ಕಡೆ ಆಗೋಗಿವ್ನಿ. ಅವಳ ಕಾಟ ಸೊಳ್ಳೆ ಕಾಟ ಸಾಲದು ಅಂತ ದೆವ್ವದ ಕಾಟ ಬೇರೆ ಶುರು ಆಯ್ತಾ? ಅಯ್ಯೋ, ನನ್ ಕಡೆಗೆ ಬತ್ತೈತೆ. ವಾ, ಇದು ನಮ್ಮ ಮನೇಲಿ ಕಾಯ ಕಾಯ ಅನ್ನೋದೇವ. ಈ ಕಡೆಗೆ ಯಾಕೆ ಬತ್ತಾವಳು ಇವಳು? ಓ, ಪರವಾಗಿಲ್ಲ, ಇವಳಿಗೂ ಹಸಿ ಮನ್ಸತ್ವ ಎಲ್ಲಾನು ಅದೇ. ಪಾಪ ನನ್ ಕಷ್ಟ ನೋಡಕ್ಕಾಗ್ದೆ ಒಳಗ್ ಬಂದ್ ಮನೆ ಕೆಳಗೆ ಕೇಳಕ್ ಬರ್ತಿರ್ಬೇಕು. ಆದ್ರೂ ನಾವು ಅವಳಿಗೋಸ್ಕರನೇ ಕಾಯ್ತಾ ಕೂತಿರೋ ತನಕ ಕೂತಿರೋದ್ ಬೇಡ. ನಮಗೂ ಸ್ವಲ್ಪ ಸ್ವಾಭಿಮಾನ, ಆತ್ಮಾಭಿಮಾನ ಎಲ್ಲ ಅದೇ. ಮಹದೇವ, ಮಹದೇವ, ಮಹದೇವ. ಯಾಕವ್ಯಾ, ನಿದ್ದೆ ಬಂದಿಲ್ವಾ? ನಿನ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ನಾನು. ನೀನ್ ಏನ್ ಮಾತಾಡಕ್ ಬಂದಿದ್ಯಾ ಅಂತ ನನಗ್ ಸಂದ ಗೊತ್ತು. ನಿನಗೆ ಈ ಸಾರಿ ಪೂರಿ ಇವೆಲ್ಲ ಕೇಳೋ ಅಭ್ಯಾಸ ಇಲ್ಲ ಅಂತ ಅನ್ಸುತ್ತೆ. ಪರವಾಗಿಲ್ಲ, ನನ್ಗೇನದ್ ಬೇಕಾಗಿಲ್ಲ. ಕ್ಷಮೆನ ಮಾತಲ್ಲೇ ಕೇಳಬೇಕು ಅಂತ ಏನಿಲ್ಲ. ನಡಿ ಹೋಗೋಣ. ಎಲ್ಲಿಗೆ ಹೋಗ್ತಿದ್ಯಾ? ಇನ್ನೆಲ್ಲಿಗೆ? ನಮ್ ಕೋಣೆಗೆ. ಇಲ್ಲಿ ಸೊಳ್ಳೆ ಕಾಟ, ಒಳಗ್ ಬಂದ್ ಮನಿ ಕಳಿ ಅಂತ ಹೇಳಕ್ ತಾನೇ ನೀನ್ ಬಂದಿರೋದು. ವಾಟ್? ನಾನ್ ಹಾಗೆ ನಿಂಗೆ ಹೇಳಿದ್ನಾ? ನೋ, ನಾನು ನಿನ್ ಹತ್ರ ಬೇರೆ ಏನೋ ವಿಷಯ ಮಾತಾಡಕ್ ಬಂದಿದ್ದು. ಇದಲ್ವಾ? ಸರಿ, ಏನ್ ಹೇಳು. ಅದು ಬ್ಯಾಂಗ್ಳೂರ್ ಸ್ಪೇಸ್ ಸೆಂಟರ್ ಅಲ್ಲಿ ಕೆಲಸ ಸಿಕ್ಕಿದೆ. ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಬಂದಿದೆ. ನೆಕ್ಸ್ಟ್ ವೀಕೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ. oh